ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಜಪಾನ್ ದೇಶದಲ್ಲಿ ಬಹು ಹಿಂದೆ ಶಿಚರಿ ಕೋಗನ್ ಅನ್ನೋ ಖ್ಯಾತ ಜೈನ್ ಗುರುವಿದ್ದ. ಅವನ ಪ್ರವಚನವೆಂದರೆ ರಸದೌತಣ. ಅವನಿಗೆ ಶಿಷ್ಯರು ಅನೇಕ. ಶಿಚರಿ ಮನಸ್ಥಿತಿಗಳ ಬಗ್ಗೆ ಕಥೆಗಳೇ ಇದ್ದವು. ಯಾವ ಪ್ರಸಂಗದಲ್ಲೂ ಆತ ತನ್ನ ಮನಸ್ಸಿನ ಸಮತೋಲನವನ್ನು ಕಳೆದುಕೊಂಡಿಲ್ವಂತೆ. ಆತ ಕೋಪ ಮಾಡಿಕೊಂಡಿದ್ದಾಗಲಿ ಮತ್ತೊಬ್ಬರ ಬಗ್ಗೆ ಕೆಟ್ಟ ಮಾತನಾಡಿದ್ದಾಗಲಿ ಯಾರೂ ಕಂಡಿರಲಿಲ್ಲ. ಮಗುವಾಗಲಿ ಹಿರಿಯರಾಗಲಿ ಅವನಿಗೆ ವ್ಯತ್ಯಾಸವೇ ಇರಲಿಲ್ಲ. ಎಲ್ಲರೊಂದಿಗೆ ಶಾಂತನಾಗಿ ತುಂಬ ತಿಳುವಳಿಕೆಯಿಂದ ನಡ್ಕೊಳ್ತಾ ಇದ್ದ. ಒಂದು ಬಾರಿ ಶಿಚಿರಿ ತನ್ನ ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದ. ಗುರು ಶಿಷ್ಯರಿಬ್ಬರು ಆನಂದದಿಂದ ಕಳೀತಾ ಇದ್ದರು. ಅವರಿಗೆ ಕಾಲದ ಪರಿವೇ ಇರಲಿಲ್ಲ. ಸಂಜೆ ಆಗ್ತಾ ಬಂತು. ಆಗ ಒಬ್ಬ ಕಳ್ಳ ಕಿಟಕಿಯಿಂದ ಹಾರಿ ಬಂದ. ಅವನ ಕೈಯಲ್ಲಿ ಹರಿತವಾದ ಉದ್ದ ಚಾಕು ಇತ್ತು. ಆತ ಚಾಕುವನ್ನು ಶಿಚರಿಯ ಕತ್ತಿನ ಹತ್ತಿರ ಹಿಡಿದು ಕೂಗ್ದ. ನಿಮ್ಮಲ್ಲಿ ಎಷ್ಟು ಹಣ ಇದೆಯೋ ಅದನ್ನೆಲ್ಲ ಕೊಟ್ಟುಬಿಡಿ, ಇಲ್ಲದೆ ಹೋದಲ್ಲಿ ಎಲ್ಲರನ್ನ ಕತ್ತರಿಸಿ ಹಾಕಿಬಿಡ್ತೇನೆ. ಶಿಚರಿ ಒಂದು ಚೂರು ವಿಚಲಿತನಾಗಿರಲಿಲ್ಲ. ತಲೆ ಕೂಡ ತಿರುಗಿಸದೆ ಹೇಳಿದರು, ನೋಡು, ಪಾಠ ನಡೀತಾ ಇದೆ. ಗಲಾಟೆ ಮಾಡಿ ತೊಂದರೆ ಕೊಡಬೇಡ. ಅದು ಆ ಮೂಲೆಯಲ್ಲಿ ಇದೆಯಲ್ಲ ಪೆಟ್ಟಿಗೆ, ಅದರಲ್ಲಿ ಬಲಗಡೆ ಮೂಲೆಯಲ್ಲಿ ಒಂದು ಚೀಲದಲ್ಲಿ ಒಂದಿಷ್ಟು ಹಣ ಇದೆ. ಅದನ್ನು ತೆಗೆದುಕೊಂಡು ನಡೆ. ಅವರು ಹೇಳಿದಂತೆ ಕಳ್ಳ ಪೆಟ್ಟಿಗೆಯಿಂದ ಹಣದ ಚೀಲವನ್ನು ತೆಗೆದುಕೊಂಡು ನಡೆದ. ಎಲ್ಲ ಹಣ ತೆಗೆದುಕೊಂಡು ಹೋಗಬೇಡ. ನಾಳೆ ನಾನು ತೆರಿಗೆ ಕಟ್ಟಬೇಕು. ಅದು ಎಷ್ಟು ಅನ್ನೋದು ಅಲ್ಲಿ ಕಾಗದದ ಮೇಲೆ ಬರೆದಿದ್ದೇನೆ. ಅಷ್ಟು ಇಟ್ಟು ಉಳಿದದ್ದನ್ನು ತೆಗೆದುಕೊಂಡು ನಡೆ ಅಂತ ಅವನ ಕಡೆಗೆ ತಿರುಗಿ ಕೂಡ ನೋಡದೆ ಹೇಳಿದರು. ಗುರು ಹೇಳಿದಂತೆ ಕಳ್ಳ ಅಷ್ಟು ಹಣವನ್ನು ಪೆಟ್ಟಿಗೆಯ ಮೇಲಿಟ್ಟು ಬಾಕಿ ಹಣವನ್ನು ಚೀಲದಲ್ಲಿ ಹಾಕಿಕೊಂಡು ಹೊರಟ. ನೀನು ಕಳ್ಳನಾಗಿರಬಹುದು, ಆದರೆ ವಿನಯಶೀಲತೆ ಇರಬಾರ್ದು ಅಂತ ಯಾರು ಹೇಳಿದ್ದಾರೆ? ದಾನದ ಹಣವನ್ನು ತೆಗೆದುಕೊಂಡು ಹೋಗುವಾಗ ಧನ್ಯವಾದ ಹೇಳಬೇಕಂತ ನಿನಗೆ ಗೊತ್ತಿಲ್ವೇ ಅಂತ ಮತ್ತೆ ಕೇಳಿದ್ರು ಶಿಚರಿ. ಹೌದು, ಮರ್ತೇ ಬಿಟ್ಟಿದ್ದೆ. ಧನ್ಯವಾದಗಳು ಗುರುಗಳೇ ಅಂತ ಹೇಳಿ ಕಳ್ಳ ಮಾಯವಾದ. ಕೆಲವು ದಿನಗಳ ನಂತರ ಮತ್ತಾವುದೋ ಕಳ್ಳತನದ ಪ್ರಸಂಗದಲ್ಲಿ ಈ ಕಳ್ಳ ಪೊಲೀಸರ ಕೈಗೆ ಸಿಕ್ಕಿಬಿದ್ದ. ಅವನ ಮೇಲೆ ಕಳ್ಳತನದ ಆರೋಪ ಹೊರಿಸಿ ನ್ಯಾಯಾಲಯಕ್ಕೆ ಕರೆತಂದರು. ಇವನು ಎಲ್ಲಿ ಕಳ್ಳತನ ಮಾಡಿದಾನೋ ಆ ಮನೆಯವರನ್ನೆಲ್ಲ ಸಾಕ್ಷಿ ಹೇಳಿಕೆ ಕರೆದಿತ್ತು. ಹಾಗೆಯೇ ಶಿಚರಿ ಗುರುಗಳು ಬಂದಿದ್ದು. ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ನ್ಯಾಯಾಧೀಶರು ಕೇಳಿದರು, ಅಲ್ಲಿ ನಿಂತಿದ್ದಾನಲ್ಲ ಆ ಮನುಷ್ಯ, ಅವನು ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡಿದಾನಲ್ವೇ? ಗುರುಗಳು ಹೇಳಿದರು, ಇಲ್ಲ, ಆತ ಹಣ ಕದಿಯಲಿಲ್ಲ. ನಾನೇ ಅವನಿಗೆ ಕೊಟ್ಟೆ. ನನಗೆ ಬೇಕಾದಷ್ಟು ಕೊಟ್ಟು ಉಳಿದದ್ದನ್ನು ತೆಗೆದುಕೊಂಡು ಹೋದ. ಹೋಗುವಾಗ ಧನ್ಯವಾದ ಹೇಳಿ ಹೋದ. ಅವನು ಕಳ್ಳ ಹೇಗಾದಾನು ಅಂತ ಹೇಳಿದಂತೆ. ಈ ಮಾತುಗಳನ್ನು ಕಳ್ಳ ಕೇಳಿಸ್ಕೊತಾ ಇದ್ದ. ಉಳಿದ ಮನೆಗಳಲ್ಲಿ ಕಳ್ಳತನ ಮಾಡಿದ್ದಕ್ಕೆ ಕಳ್ಳನಿಗೆ 2 ವರ್ಷ ಜೈಲು ಶಿಕ್ಷೆಯಾಯಿತು. ಶಿಕ್ಷೆ ಮುಗಿದ ಮರನೇ ದಿನವೇ ಕಳ್ಳ ಗುರು ಶಿಚರಿಯ ಮಠಕ್ಕೆ ಬಂದು ಅವರ ಕಾಲಿಗೆ ಬಿದ್ದು ಅವರ ಶಿಷ್ಯನಾದ. ಮುಂದೆ ಜೈಲು ಗುರು ಕೂಡ ಆದ. ಒಬ್ಬ ಸಮರ್ಥ ಗುರು ಒಪ್ಪಿಕೊಂಡು ಬಂದಂಥ ಶಿಷ್ಯರನ್ನು ಮಾತ್ರ ಅಲ್ಲ ಪರಿವರ್ತಿಸೋದಿಲ್ಲ, ಮನೆಗೆ ಬಂದ ಕಳ್ಳನನ್ನು ಕೂಡ ಬದಲಾಯಿಸ್ತಾರೆ. ಇದು ಸಾಧ್ಯವಾಗುವುದು ಅವನ ಪರಿಶುದ್ಧವಾದ ನಿರಪೇಕ್ಷವಾದ ಜೀವನ ಶೈಲಿಯಿಂದ ಅಂತ ಗುರು ಅನೇಕ ಮನೆಗಳನ್ನು ಬೆಳಗಿಸ್ತಾನೆ. ಕೇಳಿದ್ದಕ್ಕೆ ಧನ್ಯವಾದ.